ನಾನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಲ್ಲ ಇಟ್ಕೊಂಡು ಹೋಗೋಕ್ಕೆ ಅಂತ ದೇವ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್. ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ವಿಡಿಯೋ ಹೆಸರು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ನೀವು ಕೇಳ್ತಿರ್ಬೋದು. ಸೊ ನಾನು ಹೊರಟಿದ್ದು ಶೃಂಗೇರಿಗೆ. ಸಂಡೇ ನಾನು ಅಕ್ಕಿ ಎಣ್ಣೆ ಎಲ್ಲ ಕೊಟ್ಬಿಟ್ಟು ಬಂದು ತಮ್ಮನ ಮಗಳಿಗೆ. ಸೊ ನೈಟ್ ನಾನು ಶೃಂಗೇರಿಗೆ ಹೊರಡೋಳಿದ್ದೆ. ಸೊ ಹಾಗಾಗಿ ನಾನು ಹಸ್ಬೆಂಡು ಮತ್ತು ಸ್ವಲ್ಪ ದೂರ ಡ್ರಾಪ್ ಮಾಡಿದ್ರು. ಮತ್ತು ಅಲ್ಲಿಂದ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ಆಟೋದಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಮತ್ತು ಬಸ್ಸೆಲ್ಲ ಹತ್ತಿಸಿದ್ರು ಅವರೇ ಕೂಡ ಪಾಪ. ಮತ್ತು ನನಗೆ ಆಲ್ರೆಡಿ ಟಿಕೆಟ್ಸ್ ಕನ್ಫರ್ಮ್ ಆಗಿತ್ತು. ಅವ್ರ ಮಗಳೂ ಕೂಡ ನಾನು ಅವ್ರ ಜೊತೆಲೇ ಕರ್ಕೊಂಡು ಹೋಗ್ತಾಯಿದ್ದೆ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಒಂದು 2 days ಮುಂಚೆನೇ ಹೊರಟ್ಬಿಟ್ಟಿದ್ರು. ಸೊ ನಾನು ಹೊರಟಿದ್ದು ಭಾನುವಾರ, ನನ್ನ ಫ್ರೆಂಡ್ಸ್ ಎಲ್ಲ ಹೊರಟಿದ್ರು ಶುಕ್ರವಾರನೇ ಹೊರಟಿದ್ರು. ಸೊ ನಾನು ನನ್ನ ತಮ್ಮನ ಮಗದ್ದು ಪ್ರೋಗ್ರಾಮ್ ಇರಲಿಲ್ಲ ಅಂತ ಅಂದಿದ್ರೆ ಸೊ ನಾನು ಕೂಡ ಶುಕ್ರವಾರನೇ ಹೊರಟ್ಬಿಡ್ತಿದ್ದೆ. ಬಟ್ ಆ ಪ್ರೋಗ್ರಾಮ್ ಇದ್ದಿದ್ದರಿಂದ ಅದನ್ನು ಮುಗಿಸ್ಕೊಂಡು ನಾನು ಸಪ್ರೇಟಾಗಿ ಲೇಟಾಗಿ ಹೋಗೋಣ ಜಾಯ್ನ್ ಆಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು. ಸೊ ನಾನು ಆಲ್ರೆಡಿ ಟಿಕೆಟ್ಸ್ನ ಬುಕ್ ಮಾಡಿದ್ರಿಂದ ನನಗೆ ಆಲ್ರೆಡಿ ಟಿಕೆಟ್ ಅಂದರೆ ಸೀಟ್ಸ್ ಎಲ್ಲ ರಿಸರ್ವೇಷನ್ ಆಗಿತ್ತು. ಸೊ ಹಾಗಾಗಿ ನನಗೇನು ಹೋಗೋದಕ್ಕೇನು ಸಮಸ್ಯೆ ಎಲ್ಲ ಆಗಲಿಲ್ಲ. ಇದನ್ನೆಲ್ಲ ನಾವು ಒಂದು 15 days ಮುಂಚೆನೇ ನಾವು ರಿಸರ್ವೇಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ನಮಗೆ ಸೀಟು 3 seats ಇತ್ತು. ಮತ್ತು ಮಗನಿಗೆ ಒಂದು ಸೀಟ್ ಹಾಫ್ ಸೀಟ್ನ ತೊಗೊಂಡೆ. ಸೊ ಹೋಗ್ತಾ ಬಸ್ಸು ರಶ್ ಆಗೋ ಚಾನ್ಸಸ್ ಇತ್ತು. ಏಕೆ ಅಂತ ಅಂದರೆ ಸಂಡೇ ಆಗಿರೋದ್ರಿಂದ ಅದ್ರ ಮಂಡೇ ಕೂಡ ರಜಾ ಬೇರೆ ಇತ್ತು. ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಮಗಳು 3 ಜನನೂ ಹೊರಟ್ವಿ, ಮಗ ಕೂಡ. ಸೊ ಬಸ್ಸಲ್ಲಿ ನೈಟ್ ಜರ್ನಿ ಮಾಡೋದು ಅಂದರೆ ಸ್ವಲ್ಪ ನನಗೆ ಭಯನೇ. ಸೊ ಯಾರಾದ್ರೂ ಜೊತೆಯಲ್ಲಿದ್ದರೆ ಸ್ವಲ್ಪ ಧೈರ್ಯವಾಗಿ ಹೋಗ್ತೀನಿ, ಇಲ್ಲ ಅಂತಂದರೆ ನಿಜ ನಾನು ಹೋಗೋದೇ ಇಲ್ಲ. ಅದಕ್ಕಾಗಿ ನನ್ನ ಫ್ರೆಂಡ್ ಮಗಳು ಕೂಡ ನನ್ನ ಜೊತೆನೇ ಬಂದಳು, ಕಳಿಸಿದ್ರು ಫ್ರೆಂಡ್ಸು. ಅವಳನ್ನ ಕರ್ಕೊಂಡು ನೀನು ಬಾ, ಮಿಸ್ ಮಾಡಬೇಡ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಸೇರ್ತಾಯಿದ್ದೀವಿ. ತುಂಬ ದಿವಸ ಒಬ್ಬರು ಇಲ್ಲ ಅಂತಂದರೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಕೂಡ ಅವ್ರಿಗೆ ಬೇಜಾರಾಗಬಾರ್ದು. ಸೊ ನನ್ನ ಫ್ರೆಂಡ್ ಮಗಳು ಬಂದಿದ್ಲು ಮತ್ತು ನನ್ನ ಮಗ ಇದ್ನಲ್ಲ ಅವ್ರಿಗಿಬ್ರಿಗೂ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ತೊಗೊಂಡಿದ್ವಿ ಊಟಕ್ಕೆ ಅಂತ ಹೇಳಿ. ಅಲ್ಲೇ ಬಸ್ಸಲ್ಲೇ ತಿನ್ಕೊಳ್ಳೋಣ, ಏಕೆಂದರೆ ನೈಟ್ 9:30ಗೆ ಹೊರಟಿದ್ರಿಂದ ನನಗೆ ಹಶ್ವಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ತೊಗೊಂಡಿದ್ದೆ. ಸೊ ಹಿಂಗೆ ನಮ್ಮ ಜರ್ನಿ ಸ್ಟಾರ್ಟಾಗಿ ಮಾರ್ನಿಂಗು 6:30 ಅಷ್ಟೊತ್ತಿಗೆ ನಾನು ಶೃಂಗೇರಿ ರೀಚ್ ಆದೆ. ಸೊ ಶೃಂಗೇರಿಯಲ್ಲಿ ಆಗಲೇ ಆಲ್ರೆಡಿ ಬೆಳಕೆಲ್ಲ ಸ್ಟಾರ್ಟ್ ಆಗಿತ್ತು. ಸುಮಾರು 6:30ಗೆಲ್ಲ ನಾನು ಶೃಂಗೇರಿ ರೀಚ್ ಆಗಿ ಅಲ್ಲಿಂದ ನಾನು ನನ್ನ ಫ್ರೆಂಡ್ ಮನೆಗೆ ಹೊರಡಬೇಕಾಗಿತ್ತು. ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಒಂದು 3 kilometers ಆಗುತ್ತೆ ಶೃಂಗೇರಿಯಿಂದ. ಸೊ ಕಿಗ್ಗ ಮತ್ತು ಒಂದು ಸಿರಿಮನೆ ಫಾಲ್ಸ್ ರೂಟು ಅವ್ರ ಮನೆ ಇರೋದು. ಸೊ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನನಗೆ ಸುಮಾರು 6:45 ಆಗಿತ್ತು. ಸೊ ನೋಡಿ ಯಾವ ರೀತಿ ಶಾಲೆಲ್ಲ ಉಜ್ಕೊಂಡು ಆ ಶೃಂಗೇರಿ ತುಂಬ ಓಡಾಡ್ತಿದ್ದ ಅಲ್ಲಿ ಬಸ್ ಸ್ಟಾಪಲ್ಲಿ. ನಾನು ಆಟೋದಲ್ಲಿ ಕೇಳ್ತಾ ಇದ್ದೆ ಅವ್ರಿಗೆ. ನಾನು ಆಲ್ರೆಡಿ ಇಲ್ಲಿಗೆ 3 times ಬಂದಿರೋದ್ರಿಂದ ನನಗೇನಿದು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ನಾನು ಅಲ್ಲಿ ಓಡಾಡೋದು ಅಂತ ಒಂದು ಸ್ವಲ್ಪ ನನಗೆ ಗೊತ್ತಾಗ್ಬಿಟ್ಟಿದೆ, ಹೆಂಗೆ ಎಲ್ಲಿ ಎಲ್ಲಾಸಿಂದ ಹೋಗಬೇಕು. ಮತ್ತು ಒಂದು 3 times ನಾನು ಇಲ್ಲಿ ಬಂದಿರೋದ್ರಿಂದ ನಮಗೇನು ಅಷ್ಟು ಪ್ರಾಬ್ಲಮ್ಸ್ ಅಂತ ಏನೂ ಅನಿಸಿಲ್ಲ. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನಮ್ಮ ಮಂಜು ಎಲ್ಲ ತುಂಬ ಕ್ಲೌಡ್ನೆಸ್ ಎಲ್ಲ ಇತ್ತು. ಸೊ ಈ ಒಂದು ನೇಚರ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತು ಒಂದು ಪಾಸಿಟಿವ್ ವೈಬ್ರೇಷನ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ನಮಗೆ ಈ ಒಂದು ಹಳ್ಳಿಯಲ್ಲಿ ಬಂದಾಗ ಈ ಸಿಟಿ ವಾತಾವರಣಕ್ಕೂ ಈ ಹಳ್ಳಿ ವಾತಾವರಣಕ್ಕೂ ಹೇಗೆ ಅಡ್ಜಸ್ಟ್ ಆಗ್ತೀವಿ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ. ಬಟ್ ನನಗೆ ಆ ಥರ ಏನೂ ಇಲ್ಲ. ಏಕೆ ಅಂತಂದರೆ ನನಗೆ ಇದೊಂದು ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ಅಂತ ಹೇಳಿದ್ನಲ್ಲ, ಹಾಗಾಗಿ ನಮಗೇನು ಪ್ರಾಬ್ಲಮ್ ಅಂತ ಏನು ಅನಿಸಲ್ಲ. ನನಗಂತೂ ಇಲ್ಲಿಗೆ ಬರೋಕ್ಕೆ ತುಂಬಾ ಖುಷಿ. ಸುತ್ತ ಕಾಡುಗಳಿರುತ್ತೆ, ದೂರದಲ್ಲಿ ಒಂದು ಮನೆ ಇರುತ್ತೆ. ಸೊ ನೋಡಿ ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಮಗಳು ಹೋಗ್ತಾಯಿದ್ರು. ಸೊ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾರ್ನಿಂಗು ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಮತ್ತು ಬೇಸಿಗೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಟೈಮಲ್ಲಿ ಬಂದ್ರೂ ಈ ಮಲೆನಾಡು ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಮಳೆ ಬರ್ತಲೇ ಇರುತ್ತೆ. ಮಳೆಗಾಲದಲ್ಲಿ ನನಗೆ ಸ್ವಲ್ಪ ಕಸಿವಿಸಿ ಅನ್ನಿಸ್ಬೋದು ನಮಗೆ. ಬಟ್ ಬೇರೆ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ವಾತಾವರಣ ಆಗಿರ್ಬೋದು, ಆ ಒಂದು ಕ್ಲೈಮೇಟ್ ಆಗಿರ್ಬೋದು. ಸೊ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅಲ್ಲ, ನಮ್ಮಿಂದ ಪಾಪ ನಿಂಗೆ ಡಿಸ್ಟರ್ಬ್ ಆಯ್ತಾ? ಇಲ್ಲ ಬರಲಿಲ್ಲ, ಹೋದ. ನೋಡಿ ಇವಳು ಗ್ಯಾನ್ ಮಾಡ್ಕೊಂಡು ಏನು ಸ್ಲೀಪಿಂಗು ಆಂಟಿ. ಸೊ ಎಲ್ಲರೂ ಮಲ್ಕೊಂಡಿದ್ರು, ಮಕ್ಕಳು ಮತ್ತು ಫ್ರೆಂಡ್ಸು ಎಲ್ಲ ಮಲ್ಕೊಂಡಿದ್ರು. ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಇವ್ರನ್ನೆಲ್ಲ. ಸೊ ಎಲ್ಲ ನಾನು ಬಂದಿದ್ದ ತಕ್ಷಣ ಎಲ್ಲರೂ ಎದ್ಬಿಟ್ರು ಕೂಡ ಪಾಪ, ಮಲ್ಕೊಂಡಿದ್ರು. ಹಾಗಾಗಿ ಪರವಾಗಿಲ್ಲ, ಎದ್ದೇಳ್ತಾರೆ ಅಂದ್ಬಿಟ್ಟು ಆಂಟಿ ಜೊತೆ ಸ್ವಲ್ಪ ಹೊತ್ತೆಲ್ಲ ಮಾತಾಡಿ. ಆಂಟಿ ಮತ್ತು ಅವರು ಮನೇಲಿ ಒಂದು ನಾಯಿ ಕೂಡ ಇತ್ತು. ಲಾಸ್ಟ್ ಟೈಮ್ ಬಂದಾಗ ನನ್ನ ಮಗ ಒಂದು ನಾಯಿನ ಆಟಾಡಿಸಿ ಅದು ಸತ್ತೇ ಹೋಗಿತ್ತು. ಸೊ
ಇದು ನಾಯಿ ಅದೇ ಅಂತ ಅಂದ್ಕೊಂಡೆ, ಬಟ್ ಇದು ಬೇರೆ ನಾಯಿ ಅಂತೆ. ಸೊ ಇಲ್ಲಂತೂ ಈ ಮಲೆನಾಡು ಪ್ರದೇಶದಲ್ಲಂತೂ ಈ ಥರ ನಾಯಿಗಳು ಎಲ್ಲರ ಮನೆಯಲ್ಲೂ ಸಾಕಿಟ್ಟೇ ಇರ್ತಾರೆ. ಸೊ ಒಂದು ಸೇಫ್ಟಿ ಪರ್ಪಸ್ಗೆ ಅಂತಲೇ ಆಗಿರ್ಬೋದು ಆ ಥರ ಅಂತ ಹೇಳಿ. ಸೊ ನಂತರ ನಾವು ಇಲ್ಲಿ ಆಲ್ರೆಡಿ ಮಾತಾಡ್ಕೊಂಡು ಡಿಸ್ಕಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಅಲ್ಲ ಕಣೆ, ಟೀನು ಇಷ್ಟೊಂದು ಚಿಕ್ಕ ಗ್ಲಾಸಲ್ಲಿ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ಸೆಲ್ಫಿ ಸ್ಟಿಕ್ ತಗೊಂಡು ಆಮೇಲೆ ಮಾಡೋಣ. ನಾವಿವಾಗ ಟೀ ಕುಡಿಯೋಣ. ಮಾರ್ನಿಂಗ್ ಟೀ ಕೊಳಗ ಇದರಲ್ಲಿರೋ ಟೀ ಇಷ್ಟೇ. ನಿನ್ಗಾರು ಪರವಾಗಿಲ್ಲ ಕಣೆ. ಸೊ ಶಿಲ್ಪ, ಗಾಯತ್ರಿ, ಚೈತ್ರ, ರಂಜಿತಾ, ನಾನು ಮತ್ತು ಇಲ್ಲಿನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಸೊ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾರ್ಯಾರೆಲ್ಲ ಇದ್ದೀವಿ ನಾವು ಫ್ರೆಂಡ್ಸ್ ಅಂತ ಹೇಳಿ. ಸೊ ಈ ಮಕ್ಕಳಂತೂ ತುಂಬಾ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಲ್ರೆಡಿ ಒಂದು ಜೋಕಾಲಿ ಬೇರೆ ಕಟ್ಟಿದ್ಲ ನನ್ನ ಫ್ರೆಂಡು. ನನ್ನ ಮಗನಂತೂ ಹಿಡಿಯೋಕ್ಕೆ ಆಗಲ್ಲ ಇಲ್ಲಿಗೆ ಬಂದಾಗೆಲ್ಲ, ಏಕೆಂದರೆ ಎಲ್ಲರೂ ಮಕ್ಕಳು ಸೇರ್ಕೊಂಡ್ಬಿಡ್ತಾರಲ್ಲ. ಸೊ ಹಾಗಾಗಿ ತುಂಬಾ ಆಟ ಆಡೋದಕ್ಕೆ ಫ್ರೀಯಾಗಿರುತ್ತೆ ಮತ್ತು ಒಂದು ಅವ್ರ ಖುಷಿಯಾಗಿರುತ್ತೆ. ಸೊ ಆಲ್ರೆಡಿ ಆಂಟಿ ಇಲ್ಲಿ ಕಡುಬು ಮಾಡೋದಕ್ಕೆ ಅಂತ ಇಟ್ಟಿದ್ರು ಟಿಫನ್ಗೆ ಅಂತ ಹೇಳಿ. ಟಿಫನ್ ಕಡುಬು ಮಾಡೋಣ ಅಂತ ಹೇಳೋ ಹೊತ್ತಿಗೆ ಆಂಟಿ ನಾವು ಒಂದು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಸೊ ಇಲ್ಲಿಂದ ಇಲ್ಲಿ ಮತ್ತು ಮಾರ್ನಿಂಗ್ ಟೈಮು ಒಂದು ವಾಕ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಆ ರೋಡಲ್ಲೆಲ್ಲ ಓಡಾಡ್ತಿದ್ರೆ ಅಲ್ಲೊಂದು ಇಲ್ಲೊಂದು ಮನೆ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಕಾಫಿ ತೋಟ ಮತ್ತು ಅಡಿಕೆದು ಮತ್ತು ಗದ್ದೆ. ಸೊ ನಾನು ನಿಮಗೆ ಗದ್ದೆದೆಲ್ಲ ತೋರಿಸಿಲ್ಲ, ನಾನು ಒಂದು ನೆಕ್ಸ್ಟು ಮುಂದೆ ವೀಡಿಯೋದಲ್ಲಿ ಬರ್ತಾ ಹೋಗುತ್ತೆ ನಿಮಗೆ ತೋರಿಸ್ತೀನಿ. ಸೊ ನೋಡಿ ನಾವೆಲ್ಲರೂ ಹೊರಟ್ವಿ. ಮತ್ತು ದಾರಿಲಿ ಹೋಗ್ತಾ ಎಲ್ಲ ಕೆಲವೊಂದು ಗಿಡಗಳನ್ನೆಲ್ಲ ಪರಿಚಯ ಮಾಡಿಕೊಡ್ತಿದ್ರು ಇವರು ಕೂಡ ಶಿವಮೊಗ್ಗದವರು. ಸೊ ಇಲ್ಲಿಗೆ ಸಮ್ಮರಲ್ಲೆಲ್ಲ ಬಂದಾಗ ಫುಲ್ಲು ಕ್ಲೌಡ್ ಇರುತ್ತೆ ಮತ್ತು ಇದು ವೆದರ್ಸ್ ಮಾತ್ರ ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ಟೈಮ್ ಮಳೆ ಬರ್ತಾ ಇರುತ್ತೆ, ಕೆಲವೊಂದು ಟೈಮ್ ಬಿಸಿಲು ಬರ್ತಾ ಇರುತ್ತೆ. ಈ ಮಳೆಗಾಲದ ಟೈಮಲ್ಲಂತೂ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಎಲ್ಲರೂ ಈ ಥರ ಮಾತಾಡ್ಕೊಂಡು ಸುಮಾರು ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತೀವಿ. ಸೊ ನಾವು ಇಲ್ಲಿ ಬಂದಾಗೆಲ್ಲ ಇದಂತೂ ನಿಜ ಒಂದು ಮಾರ್ನಿಂಗ್ ವಾಕ್ ಅಂತೂ ಮಾಡ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದು ಫ್ರೆಂಡ್ಸ್ ಜೊತೆ ಅಂತಂದರೆ ಮಕ್ಕಳು ಎಲ್ಲ ಸೇರ್ಕೊಂಡಿರ್ತಾರೆ. ಸೊ ಅವರು ಒಂದು ಮಾತುಗಳಾಗಿರ್ಬೋದು, ಒಂದು ಆಟ ಆಡೋದು ನೋಡಿಕೊಂಡು, ಮತ್ತು ನೋಡಿ ಈ ಥರ ಇಲ್ಲೊಂದು ಮನೆಗಳಿರುತ್ತೆ. ಆ ಒಂದು ನೋಡ್ತಾ ಇದ್ದರೆ ಆ ಮಲೆನಾಡು ಪ್ರದೇಶದಲ್ಲಿ ಆ ಒಂದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೆಲವೊಂದೆಲ್ಲ ನಾನು ಓದಿರ್ತಕ್ಕಂಥ ಕಾದಂಬರಿಗಳೆಲ್ಲ ಜ್ಞಾಪಕ ಬಂದುಬಿಡುತ್ತೆ. ನಾನು ಕಾಲೇಜ್ ಲೈಫಲ್ಲೆಲ್ಲ ಮಲೆನಾಡು ಪ್ರದೇಶ ಯಾವ ರೀತಿ ಇರ್ತಿತ್ತು ಅಂತಂದರೆ ಇಲ್ಲಿ ಈ ಥರ ಎಲ್ಲ ನೋಡಿದಾಗಲೇ ಗೊತ್ತಾಗುತ್ತೆ ನಮಗೆ. ಸೊ ನನಗಂತೂ ಈ ಮಲೆನಾಡು ಪ್ರದೇಶ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಮೊದಲಿಗೆ ಇವರ ಊಟ ಕೆಲವೊಂದೆಲ್ಲ ನನಗೆ ಅಷ್ಟು ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಯಿತು, ಏಕೆಂದರೆ ನಾವೆಲ್ಲ ಬಯಲು ಸೀಮೆಯವರು. ಸೊ ಇವರೆಲ್ಲ ಮಲೆನಾಡು ಸೀಮೆಯವರಾಗಿರೋದ್ರಿಂದ ಅವರು ಒಂದಕ್ಕೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಅನಿಸುತ್ತೆ. ಸೊ ನಂತರ ಹೋಗ್ತಾ ನಾವು ಕೂಡ ಅವ್ರ ಥರನೇ ಅಡ್ಜಸ್ಟ್ ಆಗಿಬಿಡ್ತೀವಿ ಕೂಡ. ಇದು ರೆಡ್ ಕಲರ್ ಅಲ್ವಾ? ಹಂಗೆ ಯಾವ್ಯಾವ ಹಣ್ಣಿಂದೆಲ್ಲ ತೋರಿಸ್ರಿ ಗಿಡಗಳು. ಇಲ್ಲೇ ಇದೆಯಲ್ರಿ, ಅಷ್ಟು ದೂರ ಎಂತ ಹೋಗೋದು? ಇಲ್ಲೇ ಐತಲ್ಲ ಜೋಣ್ಗೆ ಹಣ್ಣ. ಹಾಂ ಹುಳಿ ಮಾಡ್ತಾರೆ. ನಾವು ಹುಣ್ಸೆಹಣ್ಣು ಯೂಸ್ ಮಾಡೋದನ್ನ ನೀವು ಅದನ್ನ. ಓಕೆ ಆರೆಂಜ್ ಕಲರ್ ಏನ್ರಿ ಏನೇನೋ ಮರದ್ದೆಲ್ಲ ತಿಳ್ಕೊಂಬಿಟ್ಟಿದ್ದೀರಾ? ಹಾಂ ಅದನ್ನೇ ನೇರಳೆ ಹಣ್ಣಿನ ಮರ ನೋಡಿದೀನಿ ರೀ. ಹಾಂ ಎಂಥದ್ದು? ಕುನ್ನೇರ್ಲು ನಾಯಿ ತಿಂತವೆ. ಹಾಂ ನಾವು ತಿಂತೀವಿ ಇದನ್ನ ನೇರಳೆ ಹಣ್ಣು. ನಾಯಿ ತಿನ್ಬೇಡ್ರಿ, ನೇರಳೆ ಹಣ್ಣು ತಿನ್ಬೇಕು. ನೇರಳೆ ಹಣ್ಣೆ ಈ ಉದ್ದನ ಮರದಲ್ಲಿ ಬರ್ತಾವಲ್ವಾ, ಅದೇ ಆ ಮರದಕ್ಕಿಂತ ಮೊಟ್ಟಿ ಒಳಗೋದು. ಏನೇ ಅದು ಗಂಟೆ ಹೂವು ಥರ ಕಾಣಿಸ್ತದೆ ನೋಡ, ಎಷ್ಟು ಚೆನ್ನಾಗಿದೆ. ಕೊನೆಗೇನೆ ಬಿಟ್ಕೊಂಡು ಸುಟ್ಬಿಟ್ಟತ್ರಿ. ಹೌದೇನ್ರಿ? ಚೆನ್ನಾಯ್ತಲ್ಲೇ. ಎಷ್ಟು ಚೆನ್ನಾಯ್ತು ಇದ್ರೊಳಗೆ ಹೆಂಗಿದೆ. ತಳಿ ಓಡ್ತಾರೆ. ಹೆಂಗ್ ನೋಡ್ತಾ ಇದ್ ನೋಡೋದು. ಈ ಕಡೆ ಬರ್ರೆ. ಪೈಪ್ ಕಣ್ರಿ, ಇದೆಂತ ಜಲನ್ರಿ. ಹ್ಞೂ ಕಣ್ರಿ. ಜೋಗ್ ಎಷ್ಟು ದೂರ ಆಗುತ್ತೆ? ಜೋಗ್ ಎಷ್ಟು ದೂರ? ಕೇಳೋಣ ಅನ್ಕೊಂಡೆ. ಏನು ನಿಮ್ಮೂರಿಂದ 60 ಕಿಲೋಮೀಟರ್ ಆಗುತ್ತಾ? ಓಕೆ, 60 ಕಿಲೋಮೀಟರ್ ಹತ್ರ ಹೋಗ್ಬೋದು.
ಸೊ ಸುಮಾರು ದೂರ ನಡ್ಕೊಂಡು ಹೋದ್ವಿ. ಬಟ್ ಈ ಸರಿ ಮಳೆ ಬರ್ತಾಯಿದ್ರೆ ಫಾಗ್ನೆಸ್ ಎಲ್ಲ ಬರೋದಿಲ್ಲ. ಕೆಲವೊಂದೆಲ್ಲ ಕೆಸುವೆ ದಂಟಾಗಿರ್ಬೋದು, ಇದರೊಳಗೆಲ್ಲ ಏನೇನು ಇದೆಲ್ಲ ಕೆಸುವೆ ದಂಟು ಕೂಡ ಅದ್ರದ್ದು ಎಲೆ ಎಲ್ಲ ನೋಡಿಕೊಂಡು ಸೊ ಈ ಮಲೆನಾಡು ಪ್ರದೇಶದಲ್ಲಿ ಈ ಕೆಸುವೆ ದಂಟಂತೂ ತುಂಬಾ ಫೇಮಸ್ಸು. ನಾನು ಕೂಡ ನನ್ನ ಇನ್ನೊಬ್ಬರು ಫ್ರೆಂಡ್ ಕೂಡ ಅವರು NRಪುರ ಕಡೆಯವರು. ಸೊ ಅವ್ರು ಕೂಡ ಇದೊಂದು ಫುಡ್ಡೆಲ್ಲ ಮಾಡ್ಕೊಂಡು ಬಂದು ಕೊಡ್ತಿರ್ತಾರೆ ಆಗಾಗ. ಜಿಗ್ನೆ ಯಪ್ಪ ಏನಿದು ಇಂಬ್ಲನ ತೋರ್ಸಿ ಹೆಂಗೈತೆ ಅದು ನೆನ್ನೆನೂ ಅಲ್ಲೇ ಕಚ್ಚಿತ್ತು ಕಣೆ. ತೋರ್ಸಿ. ಇಲ್ಲೇ ಕಾಣಿಸ್ತಾ ಇಲ್ವನೇ ಬೆರಳಲ್ಲಿ? ಇಲ್ಲ ಯಪ್ಪ ಅದೇನು ಎಷ್ಟಪ್ಪ ಆಯ್ತಾ? ರಕ್ತ ಕೊಡ್ದೈತೆ. ಅಷ್ಟೇ ರಕ್ತ ಹೋಯ್ತದ ನೋಡಿ ಚೇತು. ನೋಡಕ್ಕೆ ನೆನ್ನೆನೂ ಅಲ್ಲೇ ಕಚ್ಚಿತ್ತು ಚೇತು. ಅಮ್ಮ ಕೈಯಲ್ಲಿ ಹಿಡ್ಕೊಂತೀರ ನೀನು? ಯಪ್ಪ ಅಲ್ಲ ಕಣೆ, ನೀವೇ ಹೇಳ್ತಿದ್ದೆ. ಸೊ ಮಲೆನಾಡು ಪ್ರದೇಶ ಅಂದರೆ ಈ ಥರದ್ದೆಲ್ಲ ಮಳೆ ಎನಿ ಟೈಮ್ ಕುಯ್ತಾ ಇರುತ್ತೆ. ಹಾಗಾಗಿ ಈ ಥರ ಒಂದು ಜಿಗಣೆ ಆಗಿರ್ಬೋದು ಎಲ್ಲ ಕಚ್ಚೋ ಚಾನ್ಸಸ್ಸು ಇರುತ್ತೆ. ಸೊ ಅವಳಿಗೆ ಕಚ್ಚಿತ್ತು, ಹಾಗಾಗಿ ನಾನು ಅದನ್ನೆಲ್ಲ ನೋಡಿಕೊಂಡು ಇವಳು ನೋಡಿ ಒಂದು ಸೌದೆನೂ ಬಿಡಲ್ಲ. ಬೆಂಗಳೂರಲ್ಲಿ ಇರೋದಕ್ಕಿಂತ ಇವಳು ಯಾವ್ದಾದ್ರು ಹಳ್ಳಿಲಿ ಇಟ್ಟರೆ ನೀಟಾಗಿ ಕೆಲಸ ಎಲ್ಲ ಮಾಡಿಕೊಡ್ತಾಳೆ ಗಾಯತ್ರಿ. ಸೊ ನಂತರ ಆಂಟಿ ಆಲ್ರೆಡಿ ಕಡುಬು ಎಲ್ಲ ಮಾಡಿಟ್ಟಿದ್ರು. ನಾವೆಲ್ಲ ಒಂದು ವಾಕ್ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಆಂಟಿ ಕಡುಬು ಎಲ್ಲ ಮಾಡಿದರು. ಸೊ ನಾವು ಅದಕ್ಕೆಲ್ಲ ಚಟ್ನಿ ಮತ್ತು ಸಾಂಬಾರೆಲ್ಲ ಇತ್ತು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಕಡುಬು. ಈ ಕಡೆ ಎಲ್ಲ ಕಡುಬು ಅಂತ ಮಾಡ್ತಾರೆ ಅಕ್ಕಿಯಲ್ಲಿ. ಸೊ ಸ್ಟಾರ್ಟಿಂಗ್ ಕೂಡ ನನಗೆ ಇದನ್ನು ತಿನ್ನಬೇಕಾದ್ರೆ ತುಂಬಾ ಕಷ್ಟ ಅನಿಸ್ತಿತ್ತು. ಸೊ ಹೆಂಗೆ ತಿಂತಾರೋ ಏನೋ ಅಂತ. ಮೊದಲು 1 ತಿಂತಿದ್ದೆ, ಇವಾಗ 3 ತಿಂತೀನಿ. ಏನು ಮನೆ ಎಲ್ಲ ಫುಲ್ಲು ಕೆರ್ದಿ ಏನು ಮಾಡ್ತಿದ್ದೀರಾ? ಗಣೇಶ ಅಬ್ಬ ಆ ಥರ ಎಲ್ಲ ಮಾಡ್ಕೋಬೇಡ ಕಡೆ ರಂಜಿತಾ, ನಿಜ ಬೇಡ, ಇಷ್ಟು ಬೇಗ ಎಲ್ಲ ಬೇಡ. ಕುಕ್ಕಿಂಗು ಮಾಡ್ತಾಳೆ ಚಟ್ನಿನ. ಸೊ ಎಲ್ಲರೂ ಮಾತಾಡಿಕೊಂಡು ಸ್ವಲ್ಪ ಟಿಫನ್ಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ವಿ. ಟಿಫನ್ಗೆ ಚಟ್ನಿ ಸಾಂಬಾರು ಎಲ್ಲ ಮಾಡಿಕೊಂಡು ನಾನು ನಂತರ ರೆಡಿ ಆಗ್ತಾಯಿದ್ದೆ. ಸೊ ನಾನು ಬಂದಿದ್ದ ದಿವಸನೇ ನಾನು ಶೃಂಗೇರಿ ದೇವಸ್ಥಾನಕ್ಕೆ ಮಠಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಿದ್ದೆ. ಸೊ ಮಠದಲ್ಲಿ ನಾನು ಮತ್ತು ನನ್ನ ಫ್ರೆಂಡು ಅಕ್ಷರಾಭ್ಯಾಸ ಮಾಡಿಸೋಣ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ವಿ. ಸೊ ನನ್ನ ಮಗನಿಗೂ ಕೂಡ ಅಕ್ಷರಾಭ್ಯಾಸ ನಾನು ಮಾಡಿಸಿರಲಿಲ್ಲ. ಹಾಗಾಗಿ ಅಕ್ಷರಾಭ್ಯಾಸ ಮಾಡಿಸೋಣ, ನಾನು ಮಾಡಿಸ್ಬೇಕು, ಒಂದೇ ಸರಿ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಇಬ್ಬರೂ ರೆಡಿ ಆಗಿ ಹೊರಡೋಣ ಅಂತ ಹೇಳಿಬಿಟ್ಟು ಬೇಗ ಹೊರಡ್ತಾ ಇದ್ವಿ. ಸೊ ನಾವು ಅಲ್ಲಿಂದ ಹೊರಡೋ ಹೊತ್ತಿಗೆ ಮತ್ತು ಇವ್ರು ಮಿಕ್ಕಿದ್ದವರೆಲ್ಲ, ಸೊ ಅಲ್ಲಿ ಫ್ರೆಂಡ್ ಮನೆ ಇದೆ ಶೃಂಗೇರಿ ಟೌನಲ್ಲಿ ಫ್ರೆಂಡ್ ಮನೆ ಇದೆ. ಸೊ ಅಲ್ಲಿಗೆ ಅವ್ರ ಮನೆ ಊಟಕ್ಕೆ ಇನ್ವೈಟ್ ಮಾಡಿದ್ಲು. ಸೊ ಹಾಗಾಗಿ ನಾವೆಲ್ಲ ಒಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಇನ್ನು ಮಿಕ್ಕಿದವರೆಲ್ಲ ಬಂದು ಜಾಯಿನ್ ಆಗ್ತಾರೆ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಆಟೋ ಬುಕ್ ಮಾಡಿದ್ವಿ. ಸೊ ಆಟೋದವರು ಕೂಡ ಬಂದರು. ಸುಮಾರು 10:30ಗೆಲ್ಲ ನಾವು ರೆಡಿ ಆಗಿ ನಾವು ಹೊರಟ್ವಿ. ಮಿಕ್ಕಿದವರು ಮತ್ತೆ ಒಂದು 12:30 1 o'clockಗೆ ಬಂದು ಜಾಯಿನ್ ಆಗ್ತಾರೆ. ಸೊ ನನ್ನ ಅವ್ರ ಫ್ರೆಂಡೇನೆ ಆಟೋದವರು. ಸೊ ಅವರು ಆಲ್ರೆಡಿ ಫೋನ್ ಮಾಡಿದ ತಕ್ಷಣ ಬಂದಿದ್ದರು. ಸೊ ನಮ್ಮನ್ನು ಪಿಕಪ್ ಮಾಡಿ ಮತ್ತೆ ಇವ್ರನ್ನ ಮತ್ತೆ ಇನ್ನೊಂದು ಟ್ರಿಪ್ಪು ಪಿಕಪ್ ಮಾಡೋದಿತ್ತು ಅವ್ರಿಗೂ. ಸರಿ ಆಯಿತು, ಬಾಯ್.